ಎಲ್ಲದಕ್ಕಿಂತ ಮುಖ್ಯವಾಗಿ ಸದನದಲ್ಲಿ ತಪ್ಪು ಮಾಹಿತಿಯನ್ನು ಸುಳ್ಳು ವರದಿಯನ್ನು ಕೊಡ್ತಕ್ಕಂಥದ್ದು, ಸದನಕ್ಕೆ ಸುಳ್ಳು ವರದಿಯನ್ನು ಕೊಡ್ತಕ್ಕಂಥದ್ದು. ಕರ್ನಾಟಕ ವಿಧಾನಸಭೆಗೆ ಅದರದ್ದೇ ಆದಂಥ ಗೌರವ ಇತ್ತು. ಪಾರ್ಲಿಮೆಂಟ್ ಬಿಟ್ಟರೆ ಬಹಳ ಉತ್ತಮ ನಡವಳಿಕೆ ನಡೀತಾ ಇದ್ದಿದ್ದು ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ. ಆದರೆ ಇತ್ತೀಚಿನ, ಅದರಲ್ಲೂ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಸದನಕ್ಕೂ ಕೂಡ ಗೌರವ ಇಲ್ಲ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳು ಹಣ ಫೆಬ್ರವರಿ ಮಾರ್ಚ್ದು ಕೊಟ್ಟಿದ್ದೀವಿ ಆಗಸ್ಟ್ ತನಕ ಅಂತ ಹೇಳಿದ್ದು ನಿಮಗೆಲ್ಲ ಗೊತ್ತಿದೆ, ಹಳೆ ವಿಚಾರ. ಆದರೆ ಸದನಕ್ಕೆ ಸುಳ್ಳು ಮಾಹಿತಿ ಕೊಡ್ತಕ್ಕಂಥದ್ದು ಯಾವ ಮಟ್ಟಕ್ಕೆ ಇವತ್ತು ವಿಧಾನಸಭೆ ಬಂದಿದೆ ಅಂತ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾದಂಥದ್ದು. ನಂತರ ವಿರೋಧ ಪಕ್ಷದವರು ಪ್ರತಿಭಟಿಸಿದಾಗ ಯಾರಿಗಾದ್ರೂ ನೋವಾಗಿದ್ದರೆ ಅಂತೆ ಇಡೀ ಕರ್ನಾಟಕ ಯಾರಿಗಾದ್ರೂ ಇದಾಗಿದ್ದರೆ ಅಲ್ಲ ರೀ, ಇಡೀ ಕರ್ನಾಟಕದ ಜನತೆಗೆ ದ್ರೋಹ ಅನ್ಯಾಯ ಮಾಡಿರ್ತಕ್ಕಂಥದ್ದು ಯಾರಿಗಾದರೂ ಅಂತ ಇಡೀ ಕರ್ನಾಟಕದ ಜನತೆಗೆ ಒಂದು ಸುಳ್ಳು ಮಾಹಿತಿಯನ್ನು ಗೌರವ ಇರ್ತಕ್ಕಂಥ ಸದನಕ್ಕೆ ನೀಡಿದಂಗೆ. ಇನ್ನು ಎರಡನೇದು ದ್ವೇಷ ಭಾಷಣ ಮಾಡಿದವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು, ಅವ್ರಿಗೆ ನಾನ್ ಬೇಲಬಲ್ ವಾರಂಟ್ ಮಾಡ್ತಕ್ಕಂಥದ್ದು, ಈ ಎಲ್ಲವನ್ನು ಚರ್ಚೆ ಮಾಡದೆ ಬಿಲ್ ಪಾಸ್ ಮಾಡಿದ್ದು. ಈ ಒಂದು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಗೌರವಾನ್ವಿತ ಒಬ್ಬ ಸಚಿವರು ಕರಾವಳಿಗೆ ಬೆಂಕಿ ಹಚ್ಚಿದ್ದೀರಿ ಅಂತೇಳಿ ನೇರವಾಗಿ ಕರಾವಳಿ ಶಾಸಕರನ್ನು ಮಾತಾಡಿದಂಥದ್ದು, ನಂತರ ಕರಾವಳಿ ಶಾಸಕರೆಲ್ಲ ನನ್ನ ಸ್ನೇಹಿತರು ಅಂತ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಇದರ ವಿರುದ್ಧವಾಗಿ ಕರಾವಳಿ ಶಾಸಕರ ಜೊತೆಗೆ ನಾವೆಲ್ಲ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಚರ್ಚೆ ಇಲ್ಲದೆ ಸಭಾಪತಿಗಳು ನಡೆದುಕೊಂಡಂಥ ರೀತಿ, ಬಿಲ್ ಪಾಸ್ ಮಾಡ್ತಕ್ಕಂಥ ನೀತಿ, ಸಿದ್ದರಾಮಯ್ಯನವ್ರ ಸರ್ಕಾರದ ನೀತಿ ಇವತ್ತು ಇಡೀ ರಾಜ್ಯ ಖಂಡಿಸಬೇಕು. ಇದು ದ್ವೇಷ ಭಾಷಣ ಮಾಡ್ತಕ್ಕಂಥವ್ರಿಗೆ ಅಷ್ಟೇ ಅಲ್ಲ, ಅದರ ವರದಿಯನ್ನು ಮಾಡಿದಂಥವ್ರ ಮೇಲೆ ಕೂಡ ಕೇಸ್ ಹಾಕ್ತಕ್ಕಂಥ ಒಂದು ಅವಕಾಶವನ್ನು ಅವರು ಇಟ್ಕೊಂಡಿದ್ದಾರೆ. ಇದು ಇಡೀ ಕರ್ನಾಟಕ ಜನತೆಯ ಬಾಯಿ ಮುಚ್ಚತಕ್ಕಂಥ ಕೆಲಸ. ಅವ್ರ ಸಚಿವರು ಏನಾದರೂ ಸುಳ್ಳು ಹೇಳಲಿ, ಅದನ್ನು ಯಾರೂ ಪ್ರಶ್ನೆ ಮಾಡಬಾರ್ದಂಥ ಕಾನೂನು. ನೋಡಿ, ಸದನಕ್ಕೆ ಹೆಬ್ಬಾಳ್ಕರ್ ಅವರು ಆ ರೀತಿ ಮಾಡಿದ್ರು. ಅದೇ ರೀತಿ ಸನ್ಮಾನ್ಯ ಶ್ರೀ MB ಪಾಟೀಲ್ರವರು, ನಾನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ 21 ಏಪ್ರಿಲ್ 2025ರಲ್ಲಿ ಕೆಲವೊಂದು ದುಗ್ಗಾವತಿ ಮತ್ತು ನಮ್ಮ ತಾಲೂಕಿನ ಚಿಕ್ಕಬಿದ್ರಿಯ ಜಮೀನುಗಳ ವಿಚಾರವಾಗಿ, ಹಳ್ಳ ಮುಚ್ಚಿರೋ ವಿಚಾರವಾಗಿ, ಅರಣ್ಯ ಇಲಾಖೆಯ ಮತ್ತು ಕಂದಾಯ ಇಲಾಖೆಯ ಆಸ್ತಿಯನ್ನು ಒಡೆದಿರ್ತಕ್ಕಂಥ ವಿಚಾರವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತೇಳಿ ನಾನು ಮುಖ್ಯ ಕಾರ್ಯದರ್ಶಿ ಪತ್ರ ಕೊಟ್ಟಿದ್ದೆ. ಯಾವಾಗ? ಏಪ್ರಿಲ್ 21ನೇ ತಾರೀಕು ಏಪ್ರಿಲ್. ನಂತರ
2 ಬಾರಿ ನಾನು ರಿಮೈಂಡರ್ ಪತ್ರವನ್ನು ಕೂಡ ಕೊಟ್ಟೆ. ನಾನು ಏಪ್ರಿಲ್ನಲ್ಲಿ ಕೊಟ್ಟರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ. ನಂತರ ತಕ್ಷಣ ಕಂದಾಯ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಒಂದು ತಂಡವನ್ನು ರಚನೆ ಮಾಡಿದರು. ಆ ತಂಡ ಸರ್ವೆ ಮತ್ತು ತನಿಖೆಯನ್ನು ಪ್ರಾರಂಭ ಮಾಡಿತು. ಇದು ಒಂದು ಭಾಗ. ತನಿಖೆ ನಡೀತಾ ಇದೆ. ಆ ತನಿಖೆಯಿಂದ ಇನ್ನು ಆಮೇಲೆ ಮುಖ್ಯ ಕಾರ್ಯದರ್ಶಿಗಳ ಆದೇಶದಲ್ಲಿ ಈ ಎಲ್ಲ ತನಿಖೆಯ ವಿವರವನ್ನು ಹರಿಹರ ಕ್ಷೇತ್ರದ ಶಾಸಕರಾದ BP ಹರೀಶ್ ಅವರ ಗಮನಕ್ಕೆ ತಂದು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಆದರೆ ಇದುವರೆಗೂ ನನಗೆ ಯಾವುದೂ ಮಾಹಿತಿ ಇಲ್ಲ.